ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ನಾನು ಸಿಲಿಯಾ. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ಲಾಗಿ ನಮಗೆ ಮನೆಯಲ್ಲಿ ಮಾಡಬಹುದಾದಂತಹ ಒಂದು ಫೇಶಿಯಲನ್ನು ತೋರಿಸ್ತಾ ಇದ್ದೀನಿ. ಇವಾಗ ತುಂಬ ಬಿಸಿಲಲ್ವಾ, ಒಂದು ದಿನ ನಾವು ಹೊರಗಡೆ ಹೋಗಿ ಬಂದರೆ ಸ್ಕಿನ್ನೆಲ್ಲ ಕಪ್ಪಾಗುತ್ತೆ, ಕಣ್ಣು ಕೆಳಗಡೆ ಕಪ್ಪಾಗುತ್ತೆ, ಕೈ ಕುತ್ತಿಗೆ ಎಲ್ಲ ಕಪ್ಪಾಗುತ್ತೆ ನೋಡಿ. ಅದಕ್ಕೆ ನಾವು ಫ್ರೀ ಟೈಮಲ್ಲಿ ಇದ್ದಾಗ, ಮನೆಯಲ್ಲಿ ಕೆಲಸ ಎಲ್ಲ ಮುಗಿಸಿ ಫ್ರೀ ಇದ್ದಾಗ ಈ ಸಿಂಪಲ್ ಫೇಶಿಯಲನ್ನು ಮನೆಯಲ್ಲೇ ಒಂದು ಸಾರಿ ಮಾಡಿ ನೋಡಿ. ಒಂದೇ ಒಂದು ಸಣ್ಣ ಬೀಟ್ರೂಟ್ ಸಾಕು, ಇದರಿಂದ ನಮಗೆ ಒಳ್ಳೆ ಒಂದು ಫೇಶಿಯಲನ್ನು ಮಾಡ್ಬೋದು. ಮುಖಕ್ಕೆ ಒಳ್ಳೆ ಗ್ಲೋನೆಸ್, ಸ್ಕಿನ್ ಒಳ್ಳೆ ಗ್ಲೋ ಆಗುತ್ತೆ. ಅದೇ ರೀತಿ ನಮ್ಮ ಮುಖದ ಕಾಂತಿ ಕೂಡ ಹೆಚ್ಚಾಗುತ್ತೆ ನೋಡಿ. ನಾನಿಲ್ಲಿ ಒಂದು ಸಣ್ಣ ಬೀಟ್ರೂಟನ್ನು ಚೆನ್ನಾಗಿ ಕ್ಲೀನ್ ಮಾಡಿ ತಗೊಂಡಿದ್ದೀನಿ. ಇದರ ಸಿಪ್ಪೆಯನ್ನು ತೆಗಿತಾ ಇದ್ದೀನಿ. ಈ ಸಿಪ್ಪೆಯನ್ನು ನಾವು ಬಿಸಾಕಲಿಕ್ಕೆ ಇಲ್ಲ. ಇನ್ನು ಮುಂದೆ ನೀವು ಪಲ್ಯ, ಸಾರು, ಬೀಟ್ರೂಟಿಂದ ಪಲ್ಯ ಸಾರೆಲ್ಲ ಮಾಡುವಾಗ ಈ ಬೀಟ್ರೂಟಿನ ಸಿಪ್ಪೆಯನ್ನು ತೆಗೆದಿಟ್ಕೊಳ್ಳಿ. ಈ ಬೀಟ್ರೂಟ್ ಜ್ಯೂಸ್ ಕುಡಿಯೋದ್ರಿಂದ ನಮ್ಮ ಸ್ಕಿನ್ ಒಳ್ಳೆ ಗ್ಲೋ ಬರುತ್ತೆ ನೋಡಿ. ಈಗ ಹಿಮೋಗ್ಲೋಬಿನ್ ಕಮ್ಮಿ ಇರೋರು, ಬ್ಲಡ್ ರಕ್ತಹೀನತೆ ಇರುವವರೆಲ್ಲ ಬೀಟ್ರೂಟ್ ಜ್ಯೂಸ್ ಕುಡಿದ್ರೆ ಬೇಗ ಅವರಿಗೆ ಬ್ಲಡ್ ಎಲ್ಲ ಜಾಸ್ತಿ ಆಗುತ್ತೆ. ಅದೇ ರೀತಿ ನೀವು ಕಂಟಿನ್ಯೂಸ್ ಆಗಿ ಬೀಟ್ರೂಟ್ ಜ್ಯೂಸ್ ಕುಡಿದ್ರೆ ನೋಡಿ, ನಿಮ್ಮದು ಸ್ಕಿನ್ನೆಲ್ಲ ಒಳ್ಳೆ ಗ್ಲೋ ಆಗುತ್ತೆ, ಒಳ್ಳೆ ಕಲರ್ ಕೂಡ ಬರುತ್ತೆ. ನಾವು ಇವಾಗ ಯಾವಾಗಲೂ ಮನೆಯಲ್ಲಿ ಬೀಟ್ರೂಟ್ ಪಲ್ಯ ಸಾರೆಲ್ಲ ಮಾಡ್ತೀವಲ್ಲ, ಅದರ ಸಿಪ್ಪೆ ಚೆನ್ನಾಗಿ ತೊಳೆದು ಅದರ ಸಿಪ್ಪೆನ ಒಂದು ಪ್ಯಾನ್ಗೆ ಹಾಕಿ ಅದಕ್ಕೆ 1 ಲೋಟ ನೀರನ್ನು ಹಾಕಿ ಚೆನ್ನಾಗಿ ಇದನ್ನು ಕುದಿಸಿ ಒಂದು 3/4 ಲೋಟ ಆದಮೇಲೆ ಈ ನೀರನ್ನು, ಈ ಬೀಟ್ರೂಟಿನ ಸಿಪ್ಪೆ ಕುದಿಸಿದ ನೀರನ್ನು ಕುಡಿಯೋದ್ರಿಂದ ಸಹ ನಮಗೆ ಸ್ಕಿನ್ ಒಳ್ಳೆ ಗ್ಲೋ ಆಗುತ್ತೆ. ಹಾಗೂ ನಮ್ಮದು ರಕ್ತಹೀನತೆ ಕಮ್ಮಿ ಆಗುತ್ತೆ, ಹಿಮೋಗ್ಲೋಬಿನ್ ಜಾಸ್ತಿ ಆಗುತ್ತೆ, ನಮಗೆ ಸುಸ್ತಾಗುತ್ತೆ ನೋಡಿ, ಬಿಸಿಲಿಗೆಲ್ಲ ಸುಸ್ತಾಗುತ್ತೆ ನೋಡಿ, ಅದೆಲ್ಲ ಕಮ್ಮಿ ಆಗುತ್ತೆ. ಇನ್ನು ಮುಂದೆ ಬೀಟ್ರೂಟ್ ಸಿಪ್ಪೆಯನ್ನು ಬಿಸಾಕಬೇಡಿ, ಇದನ್ನು ಟ್ರೈ ಮಾಡಿ ನೋಡಿ. ಇನ್ನು ನಮಗೆ ಫೇಶಿಯಲ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನೊಂದು ಸಣ್ಣ ಬೀಟ್ರೂಟನ್ನು ತೊಗೊಂಡಿದ್ದಲ್ಲ, ಅದರ ಸಿಪ್ಪೆಯನ್ನೆಲ್ಲ ತೆಗೆದು ಇದೇ ರೀತಿ ಅದನ್ನು ನಾವು ತುರಿದು ತೆಗೆಯೋಣ. ಅಥವಾ ನಮಗೆ ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡಿದರೂ ಆಗುತ್ತೆ, ಆದರೆ ನೀರು ಚೂರು ಸಹ ಹಾಕಬಾರ್ದು. ನಾನಿವಾಗ ಬೀಟ್ರೂಟನ್ನು ತುರಿದು ತಗೊಂಡಿದ್ದೀನಿ. ಇನ್ನು ಒಂದು ಪಾತ್ರೆಗೆ ಈ ಬೀಟ್ರೂಟನ್ನು ಚೆನ್ನಾಗಿ ಪ್ರೆಸ್ ಮಾಡಿ ಅದರ ಜ್ಯೂಸ್ ಮಾತ್ರ ತೆಗಿಬೇಕು. ಚೂರು ಸಹ ನೀರಿನಂಶ ಇರಬಾರ್ದು, ಆ ಬೀಟ್ರೂಟ್ ಜ್ಯೂಸ್ ಮಾತ್ರ ನಮಗೆ ಸಿಗಬೇಕು. ಬೀಟ್ರೂಟಲ್ಲಿ ನೀರಿನಂಶ ಜಾಸ್ತಿ ಇದೆ ನೋಡಿ. ಈಗ ಪ್ರೆಸ್ ಮಾಡಿದ ತಕ್ಷಣ ನಮಗೆ ಬೇಕಾದಷ್ಟು ನೀರು ಸಿಗುತ್ತೆ. ಒಂದು 3 ಅಥವಾ 4 ಚಮಚ ನೀರು ಸಾಕು ನೋಡಿ. ಬೀಟ್ರೂಟನ್ನು ನಾವು ಪ್ರೆಸ್ ಮಾಡಿದಾಗಲೇ ಕೈ ನೋಡಿ ಎಷ್ಟು ಕಲರ್ ಇದೆ ನೋಡಿ, ನಮಗೆ ಬ್ಲಡ್ ಎಷ್ಟು ಜಾಸ್ತಿ ಆಗುತ್ತೆ ನೋಡಿ ಈ ಬೀಟ್ರೂಟನ್ನು ನಾವು ತಿಂದರೆ. ಈ ಬೀಟ್ರೂಟ್ ಜ್ಯೂಸನ್ನು ಸೈಡಿಗೆ ಇಡೋಣ. ಫಸ್ಟ್ ನಾವು ಮಾಡಬೇಕಾದ್ದು ಮುಖವನ್ನು ಫಸ್ಟಿಗೆ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ಆಮೇಲೆ ಒಂದು ಪಾತ್ರೆಗೆ 2 ಚಮಚ ಬೀಟ್ರೂಟ್ ಜ್ಯೂಸನ್ನು ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಇನ್ಸ್ಟೆಂಟ್ ಕಾಫಿ ಪೌಡ್ರನ್ನು ಸೇರಿಸಿದ್ದೀನಿ. ಆಮೇಲೆ ಒಳ್ಳೆ ಒಂದು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ನೋಡಿ, ನೀರು ಥರ ಇರಬಾರ್ದು, ಸ್ವಲ್ಪ ಗಟ್ಟಿಯಾಗಿರಬೇಕು. ಇನ್ನು ಸ್ವಲ್ಪ ಕಾಫಿ ಪೌಡ್ರನ್ನು ಸೇರಿಸ್ತಾ ಇದ್ದೀನಿ ನೋಡಿ. ಇದೇ ರೀತಿ ಒಳ್ಳೆ ಮಿಕ್ಸ್ ಮಾಡಿ ಆದ ಮೇಲೆ ನಮ್ಮ ಮುಖಕ್ಕೆಲ್ಲ, ಕುತ್ತಿಗೆಗೆ, ಮುಖಕ್ಕೆ, ಈಗ ಕೈಯೆಲ್ಲ ಕಪ್ಪಾದರೆ ಕೈಗೆಲ್ಲ ಇದನ್ನು ಹಚ್ಚಿ ಒಂದು ಲೈಟ್ ಮಸಾಜ್ ಕೊಡಬೇಕು ಮುಖಕ್ಕೆ. ಕಾಫಿ ಪೌಡ್ರು ಮತ್ತು ಬೀಟ್ರೂಟ್ ಜ್ಯೂಸ್ ಮಾತ್ರ, ಬೇರೆ ಎಂತ ಇಲ್ಲ, ಇದಿಷ್ಟು ಮಾತ್ರ ಸಾಕು. ಒಳ್ಳೆ ಮುಖಕ್ಕೆ ಎಲ್ಲ ಕಡೆ, ಕುತ್ತಿಗೆಗೆ, ನಮ್ಮದು ಕೈಯೆಲ್ಲ ಕಪ್ಪಾಗಿದ್ದರೆ ಕೈಗೆ ಎಲ್ಲ ಕಡೆ ಇದೇ ರೀತಿ ಅದನ್ನು ಹಚ್ಚಿ ಲೈಟಾಗಿ 2 ಕೈಯಿಂದ ಮಸಾಜ್ ಮಾಡಬೇಕು. ಆವಾಗ ಒಳ್ಳೆ ಗ್ಲೋ ಆಗುತ್ತೆ ಮುಖಕ್ಕೆ ನೋಡಿ. ಕಾಫಿ ಪೌಡರ್ ಕಪ್ಪು, ಈಗ ನಾವು ಟ್ಯಾನ್ ಎಲ್ಲ ಇದ್ದರೆ ಕಾಫಿ ಪೌಡ್ರಿಂದ ನಾವು ಫೇಶಿಯಲ್ ಮಾಡಿದರೆ, ಮಸಾಜ್ ಕೊಟ್ಟರೆ ಟ್ಯಾನ್ ಎಲ್ಲ ಕ್ಲಿಯರ್ ಆಗುತ್ತೆ. ಹಾಗೆ ಬೀಟ್ರೂಟ್ ಜ್ಯೂಸಿಂದ ಮಾಡಿ ಇದೇ ರೀತಿ. ಒಂದು ಟೈಮ್ ಇದ್ದರೆ ಒಂದು 10 ನಿಮಿಷ ಮಾಡಿ. ಟೈಮ್ ಇಲ್ಲ ಅಂದರೆ ಮಿನಿಮಮ್ ಒಂದು 5 ನಿಮಿಷ ಆದರೂ ಒಳ್ಳೆ ಮಸಾಜ್ ಕೊಡಬೇಕು. ಆಮೇಲೆ ತಣ್ಣೀರಲ್ಲಿ ಚೆನ್ನಾಗಿ ಮುಖವನ್ನು ಕ್ಲೀನ್ ಮಾಡ್ಕೋಬೇಕು. ಆಮೇಲೆ ನಮಗೆ ಒಂದು ಫೇಸ್ ಪ್ಯಾಕನ್ನು ರೆಡಿ ಮಾಡೋಣ. ಅದಕ್ಕೋಸ್ಕರ ಉಳಿದಿರುವ ಬೀಟ್ರೂಟ್ ಜ್ಯೂಸ್ ಇದೆಯಲ್ಲ, ಆ ಬೀಟ್ರೂಟ್ ಜ್ಯೂಸಿಗೆ ನಾನು ಕಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಕಡಲೆ ಹಿಟ್ಟು ಅಥವಾ ನಿಮ್ಮ ಹತ್ರ ಮುಲ್ತಾನಿ ಮಿಟ್ಟಿ ಇದ್ದರೆ ಅದನ್ನು ಸಹ ಸೇರಿಸಬಹುದು. ಫಸ್ಟಿಗೆ ನಾನೊಂದು ಅರ್ಧ ಚಮಚದಷ್ಟು ಕಡಲೆ ಹಿಟ್ಟನ್ನು ಸೇರಿಸಿದ್ದೀನಿ. ಇನ್ನಿದಕ್ಕೆ ಒಂದು 2 ಹನಿ ತೆಂಗಿನ ಎಣ್ಣೆ, ಕೋಕೋನಟ್ ಆಯಿಲನ್ನು ಸೇರಿಸ್ತಾ ಇದ್ದೀನಿ. ಆ ಕಡಲೆ ಹಿಟ್ಟು ನೋಡಿ ಮುಖಕ್ಕೆ ಸ್ವಲ್ಪ ಡ್ರೈ ಆಗುತ್ತೆ, ಆ ಥರ ಡ್ರೈ ಆಗದಿರಲಿಕ್ಕೆ ನಾವು ಒಂದು 2 ಅಥವಾ 3 ಹನಿ ತೆಂಗಿನ ಎಣ್ಣೆಯನ್ನು ಸೇರಿಸಬೇಕು. ಇದಿಷ್ಟು ಮಿಕ್ಸ್ ಮಾಡಿದಾಗ ಸ್ವಲ್ಪ ನೀರು ಥರ ಇದೆ, ನಮ್ಮದು ಫೇಸ್ ಪ್ಯಾಕ್ ಅಂದರೆ ಸ್ವಲ್ಪ ಗಟ್ಟಿಯಾಗಿರಬೇಕು. ಇನ್ನೂ ಸ್ವಲ್ಪ ಕಡಲೆ ಹಿಟ್ಟನ್ನು ಸೇರಿಸಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ, ಕಲರೆಲ್ಲ ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಇನ್ನು ಇದನ್ನು ನಾವು ಫೇಸ್ ಪ್ಯಾಕನ್ನು ಮುಖಕ್ಕೆ ಹಚ್ಚಬೇಕು ನೋಡಿ. ನಾನು ಫಸ್ಟಿಗೆ ಬೀಟ್ರೂಟ್ ಜ್ಯೂಸು ಮತ್ತು ಕಾಫಿ ಪೌಡ್ರನ್ನು ಹಾಕಿ ಮಸಾಜ್ ಮಾಡಿದೆ, ಆವಾಗಲೇ ಮುಖಕ್ಕೆ ಎಷ್ಟು ಗ್ಲೋ ಬಂದಿದೆ ನೋಡಿ. ಇನ್ನು ನಮಗೆ ಈ ಫೇಸ್ ಪ್ಯಾಕನ್ನು ಹಚ್ಚಬೇಕು. ಎಲ್ಲ ಕಡೆ ಫೇಸ್ ಪ್ಯಾಕನ್ನು ಹಚ್ಚಿ ಒಂದು ಅರ್ಧ ಗಂಟೆ ಬಿಟ್ಟು ಆಮೇಲೆ ಒಳ್ಳೆ ತಣ್ಣೀರಲ್ಲಿ ಕ್ಲೀನ್ ಮಾಡಿದರೆ ಮುಖಕ್ಕೆ ಒಳ್ಳೆ ಗ್ಲೋ ಬರುತ್ತೆ. ನಿಮಗೀಗ ಇದನ್ನೆಲ್ಲ ಮಾಡಲಿಕ್ಕೆ ಟೈಮ್ ಇಲ್ಲ ಅಂದರೆ ನೀವು ಪಲ್ಯ ಸಾರು ಮಾಡುವಾಗ ಬೀಟ್ರೂಟನ್ನು
ಅದನ್ನು ಪ್ರೆಸ್ ಮಾಡಿ ಅದರಿಂದ ಸ್ವಲ್ಪ ಜ್ಯೂಸನ್ನು ತೆಗೆದು ಬರೀ ಕಾಫಿ ಪೌಡ್ರನ್ನು ಹಾಕಿ ಲೈಟಾಗಿ ಮಸಾಜ್ ಮಾಡಿದರೆ ಸಹ ಸಾಕು. ಟೈಮ್ ಇದ್ದರೆ ಈ ಫೇಸ್ ಪ್ಯಾಕನ್ನು ಸಹ ರೆಡಿ ಮಾಡಿ ಅದನ್ನು ಸಹ ಹಚ್ಚಿ ಅರ್ಧ ಗಂಟೆ ಬಿಟ್ಟು ಮುಖವನ್ನು ಕ್ಲೀನ್ ಮಾಡಿದರೆ ಸಾಕು, ಒಳ್ಳೆ ಗ್ಲೋ ನಿಮಗೆ ಸಿಗುತ್ತೆ. ಇವಾಗ ತುಂಬ ಬಿಸಿಲಲ್ವಾ, ಹೊರಗಡೆ ಹೋದ ತಕ್ಷಣ ನಮ್ಮದು ಸ್ಕಿನ್ನೆಲ್ಲ ಕಪ್ಪಾಗುತ್ತೆ. 2 ದಿನಕ್ಕೊಂದು ಸರ್ತಿ ಬೀಟ್ರೂಟ್ ಜ್ಯೂಸಿಗೆ ಸ್ವಲ್ಪ ಕಾಫಿ ಪೌಡ್ರನ್ನು ಹಾಕಿ ಮುಖಕ್ಕೆಲ್ಲ ಮಸಾಜ್ ಮಾಡಿ, ಮತ್ತು ನಿಮಗೆ ಟೈಮ್ ಇಲ್ಲ 2 ದಿನಕ್ಕೊಂದು ಸರ್ತಿ ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ವಾರಕ್ಕೆ 1 ಸಾರಿ ಆದರೂ ಟ್ರೈ ಮಾಡಿ ನೋಡಿ.